ಭಾರತ ದೇಶದ ಭಾರತಾಂಬೆ ಅಂತ ಹೇಳ್ತೀವಿ ನಾವು. ತಾಯಿ ಗೌರವ ಕೊಡ್ತೀವಿ, ಹೆಣ್ಣಿನ ಒಂದು ಗೌರವವನ್ನು ಕೊಡ್ತೀವಿ, ಭಾರತಾಂಬೆ ಅಂತ ಹೇಳ್ತೀವಿ. ಆ ಹೆಮ್ಮೆಯ ತಾಯಿಯ ಮಕ್ಕಳು ನಾವು, ಒಂದೇ ತಂದೆ ತಾಯಿ ಮಕ್ಕಳು, ಬೇರೆ ಬೇರೆ ಧರ್ಮದಲ್ಲಿ ಜನಿಸಿರ್ಬೋದು. ಆದರೆ ನಾವೆಲ್ಲರೂ ಕೂಡ ಈ ಒಂದು ನವರಾತ್ರಿಯ 4ನೇ ದಿನದ ವಿಶೇಷ ಕಾರ್ಯಕ್ರಮದ ಜೊತೆಗೆ ಇವತ್ತು ನವದಂಪತಿಗಳಿಗೆ 50 ವರ್ಷ ಪೂರ್ಣ ಮಾಡಿದಾರಲ್ಲ ಯಶಸ್ವಿಯಾಗಿ, ಆ ನವದಂಪತಿಗಳಿಗೆ ಇವತ್ತೇನು ಈ ವೇದಿಕೆಯಲ್ಲಿ ಕರೆದು ವಿಶೇಷವಾಗಿ ನಮ್ಮ ರಾಜು ಇಲಕಲ್ ಮತ್ತು ಅವರ ಸಂಗಡಿಗರು ಏನು ಚನ್ನಬಸಯ್ಯ ಗೋನಾಳ ಮಠ ಆಗಿರ್ಬೋದು, ಚಂದ್ರಕಾಂತ್ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದರೆ ಈ ರೀತಿ ಸಭೆ ಸಮಾರಂಭಗಳು ನಡೀಬೇಕು. ಯಾಕಂದರೆ ಎಲ್ಲರೂ ಒಂದು ಕೂಡುವಂಥ ಒಂದು ಅವಕಾಶ. ಈಗ ಒಬ್ಬರಿಗೊಬ್ಬರಿಗೆ ಬಹಳಷ್ಟು ಪರಸ್ಪರ ಭಿನ್ನಾಭಿಪ್ರಾಯಗಳಿರ್ತಾವೆ. ಎಲ್ಲರೂ ಕೂಡಿದಾಗ ಆ ಭಿನ್ನಾಭಿಪ್ರಾಯಗಳು ದೂರ ಆಗ್ತಾವೆ. ಆ ದೂರ ಆಗುವಂಥ ಸಂಗತಿಯನ್ನು ಇವತ್ತು ಕುಲಕರ್ಣಿ ಪೇಟೆಯಲ್ಲಿ ನಮ್ಮ MD ಭಾಗವಾನ್ ಅವರ ಮನೆ ಮುಂದೆ ಇವತ್ತು ಈ ಕಾರ್ಯಕ್ರಮ ಕಳೆದ ವರ್ಷ ಇಲ್ಲಿ ಒಂದು ಫೌಂಡೇಶನನ್ನು VSK ಫೌಂಡೇಶನನ್ನು ಪ್ರಾರಂಭ ಮಾಡಿದ್ವಿ. ಯೂನಿಯನ್ನು ಕೂಡ ಉದ್ಘಾಟನೆಗೊಳಿಸಿದ್ವಿ. ಇವತ್ತು 2ನೇ ವರ್ಷಕ್ಕೆ ಇಂಥ ಒಂದು ವಿಶಿಷ್ಟವಾದ ಅದ್ಭುತವಾದ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದು ನೋಡಿದ್ರೆ, ಇದು ನಿರಂತರವಾಗಿ ಈ ಕಾರ್ಯಕ್ರಮಗಳು ಇದೇ ಒಂದು ಮಾದರಿಯಲ್ಲಿ ಈ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ತಾವು ಕಾರ್ಯಕ್ರಮಗಳನ್ನು ನಡೆಸ್ಕೋಬೇಕು ಅನ್ನೋ ಮಾತನ್ನು ನಾನು ಇವತ್ತು ಭಾಳ ಸಂತೋಷದಿಂದ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅಧಿಕಾರ ಇರುತ್ತೆ, ಅಧಿಕಾರ ಹೋಗುತ್ತೆ. ಅಧಿಕಾರ ಶಾಶ್ವತ ಅಲ್ಲ. ಯಾವತ್ತೂ ನಾನು ಅಧಿಕಾರದ ಕುರ್ಚಿಯನ್ನು ನೆಂಬಿ ಬದುಕಿದಂಥವನಲ್ಲ. ಅಧಿಕಾರ ಇದ್ದರೂ ಅಷ್ಟೇ, ಇರದೇ ಇದ್ದರೆ ಅಷ್ಟೇ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋದನ್ನು ಮಾತನ್ನು ನಾನು ಕೊಡ್ತೀನಿ. ಇವತ್ತು ಏನು ನಮ್ಮ ರಾಜು ಇಲಕಲ್ ಆಗೋರು ಸಂಗಡಿಗರು ಈ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯೂನಿಯನ್ಗೆ ಒಂದು ಅರ್ಥ ಇದೆ. ಯು ಅಂದರೆ ಯೂನಿಟಿ, ಎನ್ ಅಂದರೆ ನ್ಯಾಷನಾಲಿಟಿ, ಐ ಅಂದರೆ ಇಂಟಿಗ್ರಿಟಿ, ಓ ಅಂದರೆ ಅಪರ್ಚುನಿಟಿ, ಎನ್ ಅಂದರೆ ನೇಬರ್ಹುಡ್ ಅಂತಾರೆ ಇಂಗ್ಲೀಷ್ನಲ್ಲಿ. ಈ ತತ್ವವನ್ನು ಈ ಯೂನಿಯನ್ನಲ್ಲಿ ಅಳವಡಿಸ್ಕೋಬೇಕು. ಆವಾಗ ಈ ಯೂನಿಯನ್ ಅನ್ನೋದಕ್ಕೆ ಒಂದು ಅರ್ಥ, ನಿಜವಾದ ಅರ್ಥ, ಒಂದು ಶಕ್ತಿ ಬರೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ತಾವು ಈ ಒಂದು ಯೂನಿಯನ್ನನ್ನು ಒಂದು ಅರ್ಥಗರ್ಭಿತವಾಗಿ ಎಲ್ಲ ಜನಾಂಗವನ್ನು ಒಳಗೊಂಡು ತಾವು ನಡೀತೀರಿ ಅನ್ನೋದು ವಿಶೇಷದ ಮಾತನ್ನು ಹೇಳಿ ನಾನು ನವದಂಪತಿಗಳ ಬಗ್ಗೆ ಬರ್ತೀನಿ. ಮತ್ತು 2ನೇ ವಿಷಯ ಮಾತುವುದು, ಯಾಕಂದರೆ ಹೋಳಿಗೆ ಕಾಯಕತ್ತಾವು. ನನಗೆ ಗೊತ್ತೈತಿ ಈ ಮಕ್ಕಳು ತ್ಯಾಗ ಇರಬೇಕು. ಗಂಡ ಹೆಂಡರು ನಂಬಿಕೆ, ವಿಶ್ವಾಸ, ತ್ಯಾಗ ಅನ್ನೋದು ಮೊದಲೇ ಕೇಳಿದ್ರೆ, ಆ ತ್ಯಾಗ ಇಲ್ಲದೆ ಯಾವುದೇ ಸಂಬಂಧಗಳು ಗಟ್ಟಿ ಆಗೋದಿಲ್ಲ. ಆ ಸಂಬಂಧಗಳನ್ನ ಕೇಳ್ರಿ ಅವರಿಗೆ, ಬೇಕಾದ್ರೆ ಹೇಳ್ತಾರೆ ಅವರು. 50 ವರ್ಷದ ಮತ್ತೆ 50 ವರ್ಷಕ್ಕೆ ಚಲೋ ಆಗ್ಯಾರ ಅವ್ರಿಗೆ. ಇನ್ನು ಮುಂದೆ 50 ವರ್ಷ. ಯಾಕೆಂದರೆ ಸೊಪ್ಪರದ ಹಿರಿಯರಿಗೆ ಇನ್ನೊಂದು ವರ್ಷ ಬಿಟ್ಟರೆ 60 ವರ್ಷ ಆಕೈತೆ ಅವ್ರಿಗೆ. ಅಂದರೆ 60 ವರ್ಷದ ದಾಂಪತ್ಯ ಜೀವನವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಅಂದ್ರೆ ಹುಡುಗಾಟಿಗೆಲ್ಲ. ನಾನು ಅದಕ್ಕೆ ಹೇಳಿದೆ, ಇದು ಮಿರಾಕಲ್ ಅಂದೆ ನಾನು. ಯಾಕೆಂದರೆ ಈಗಿನ ಸಂಬಂಧಗಳನ್ನ ನೋಡ್ತೀವಿ ನಾವು, ಈಗಿನ ದಾಂಪತ್ಯ ಜೀವನಗಳನ್ನು ನೋಡಿದ್ದೀವಿ ಭಾಳಷ್ಟು. ದಿನನಿತ್ಯ ಮುಂಜಾನೆ ಎತ್ಕೊಂಡು ಬರ್ತಾವೆ ಗಂಡ ಹೆಂಡತಿ ಜಗಳ. ನಾನು ಹೆಂಗೆ ಮಾಡ್ತಾಳ್ರಿ, ನನ್ನ ಗಂಡ ಹಿಂಗೆ ರಾತ್ರಿ ಕುಡಿದು ಹೊಡೆದಲ್ರಿ, ಇವೇ ಇರ್ತಾವೆ. ಅದು ಪೊಲೀಸ್ ಸ್ಟೇಷನ್ಗೆ ಅಂದರೂ PSIಗೆ ಹಚ್ಚೋದು ಬಿಡಿಸಿ ಅಂತ. ಇದು ಗಂಡ ಹೆಂಡತಿ ಜಗಳ. ಉಂಡು ಮನೋರ ಮಠ ಅಷ್ಟೇ ಇರ್ಬೇಕಂತದ್ದು. ಹಿರಿಯರು ಹೇಳಿದ ಸುಳ್ಳಲ್ಲ. ಗಂಡ ಹೆಂಡತಿ ಜಗಳ ಉಂಡ ಮಲಗುವವರಿಗೆ ಅಷ್ಟೇ. ಅಷ್ಟಿದ್ದಾಗ 50 ವರ್ಷ ಅಲ್ಲ 100 ವರ್ಷ ಆದರೂ ಏನೂ ಆಗೋದಿಲ್ಲ ನೋಡಿ. ಇದು ಗ್ಯಾರಂಟಿ ಕೊಡ್ತೀವಿ. ನಮ್ಮ ಯುವಕರು ತಿಳ್ಕೋಬೇಕು. ಈಗೇನಂದ್ರೆ ನಮ್ಮ ಹುಡುಗರು ಅವರ ಚಿಂತನೆ ಬೇರೆ ಇರ್ತಾವೆ. ಕಂಡು ಕೂಡ ಮದುವೆ ಆಗ್ಬಿಡ್ತಾರೆ ಅವರು ಮನಸ್ಸಿನಲ್ಲಿ. ಹಂಗಲ್ಲ, ಅದಕ್ಕೊಂದು ಪದ್ಧತಿ ಐತಿ. ಆ ಪದ್ಧತಿಗಳ ನಿಯಮ ರೀತಿ ಪ್ರಕಾರ ನಾವು ನಡಿಬೇಕಾಗತ್ತೆ. ಕಂಡುಗಳೇ ಮದುವೆ ಆಗ್ತಾರೆ. ಈಗ ಕಂಡುಗಳೇ ಯಾರು ನೋಡ್ತೀವಿ ಅವ್ರು ಮದುವೆ ಆಗ್ಬಿಡ್ತೀವಿ ಅಂತ ರೈಟ್.
ಏನೇನು ಗೊತ್ತೇ ಇರೋದು ಅವ್ರಿಗೆ. ಹಾಂ ಈಗ ಅದಾವಲ್ಲ ಪ್ಯಾರ್ ಇಸ್ಕ್ ಮೊಹಬ್ಬತ್ ಅಂತೇಳಿ, ಹಾಂ ಆಮೇಲೆ ಅನುಭವಿಸ್ತಾರೆ. 4 ದಿವಸ ಆಗಿರೋದಿಲ್ಲ ಮದುವೆಯಾಗಿ ಆಗಲೇ ಚಲುವ ಜಗಳ, ಎಲ್ಲೇ ಕೋರ್ಟ್ನಾಗ ಚಲುವ ಡೈವರ್ಸ್. ಹೆಂಗೆ ಡೈವರ್ಸ್ ನೋಡ್ರಿ, ಇಲ್ಲಿ ಎಷ್ಟು ಘಟನೆಗಳು ನಡೀತಾವೆ. ಅದಕ್ಕೆ ನಾನು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ದಾಂಪತ್ಯ ಜೀವನ ಅನ್ನೋದು ಬಹಳ ಸೂಕ್ಷ್ಮ. ತ್ಯಾಗ ಅನ್ನೋದು ಇಬ್ಬರಲ್ಲಿ ಬಂದಾಗ, ಗಂಡ ಹೆಂಡತಿಯಲ್ಲಿ ತ್ಯಾಗ ಅನ್ನೋ ಮನೋಭಾವನೆ ಬಂದಾಗ ಎಲ್ಲವೂ ಕೂಡ ಯಶಸ್ವಿ ಆಗುತ್ತೆ. ಅದಕ್ಕೆ ಬಸವಣ್ಣವ್ರದ್ದು ಮಾತು ಹೇಳ್ತಾರೆ, ಸತಿಪತಿ ಒಂದಾದರೆ ಹಿತವಾದರೆ ಶಿವನಿಗೆ ಹಿತವಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಸತಿಪತಿ ಒಂದಾಗಿರ್ಬೇಕು, ಒಂದಾಗಿ ಆ ದಾಂಪತ್ಯ ಜೀವನವನ್ನು ನಡೆಸಬೇಕು. ಮತ್ತು ಇನ್ನೊಂದು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ, ಏನು ಗೊತ್ತನು ಹೆಣ್ಣಿ ಭಗವಾನವ್ರ, ಹೆಣ್ಣಿಗೆ ಹಠ ಇರಬಾರ್ದು ಅಂತ, ಗಂಡಿಗೆ ಚಟ ಇರಬಾರ್ದು ಅಂತ. ಇದು ಐತೆ, ಇದು ಹೇಳ್ತಾರೆ, ಇದು ಸತ್ಯ ಐತಿ. ಇವೆಲ್ಲ ಸುಳ್ಳಲ್ಲ. ಹೆಣ್ಣಿಗೆ ಹಠ ಜಾಸ್ತಿ, ಗಂಡಿಗೆ ಚಟ ಜಾಸ್ತಿ. ಇವ್ರು ಹಠ ಚಲೋ ಮಾಡ್ಕೊಂಡು ಅವ್ರು ಚಟಕ್ಕೆ ಹೋಗ್ಬಿಡ್ತಾರೆ. ಹಿಂಗೆ ಆಗ್ತದೆ. ಅದಕ್ಕೆ ಇವೆಲ್ಲ ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಕು. ಯಾಕೆಂದ್ರೆ ನಂದು 25 ವರ್ಷ ಆಗಿತ್ತು ಈ ಸರಿಯಾಗಿ. ನಂದು 25 ವರ್ಷ ಪಾಸ್ ಹಾಕಿನಿ ಅಂತ ನಾ ಗದ್ದನಕೇರಿ ಅವರಿಗೆ. ಇನ್ನೂ 25 ವರ್ಷ ಹೆಂಗ್ರಿ ಅಂದೆ ನಾವು ಮತ್ತೆ 25 ವರ್ಷ ಏನೋ ಪಾಸ್ ಆಗ್ತೀವಿ, ಇನ್ನು 25 ವರ್ಷ ಹೇಳ್ರಿ. ಇಲ್ಲಿ ಇವ್ರು ಪುಣ್ಯಾತ್ಮರು ಇವರು ನಿಜವಾಗ್ಲು. ಯಾಕೆಂದ್ರೆ ಅದು ಅಷ್ಟು ಸರಳ ಅಲ್ಲ. ಅದಕ್ಕೆ ಹೇಳಾಕತ್ತೀನಿ, ಭಾಳ ದಾಂಪತ್ಯ ಜೀವನವನ್ನು ಅನ್ನೋದು ಭಾಳ ಪವಿತ್ರವಾದಂಥದ್ದು. ಅದಕ್ಕೆ ಅದನ್ನು ಎಲ್ಲರೂ ನಾನು ವಿನಂತಿ ಮಾಡ್ಕೊತೀನಿ. ನಾವು ಎಷ್ಟೇ ದೊಡ್ಡವರಿರ್ಬೋದು, ಎಷ್ಟೇ ಶ್ರೀಮಂತರಿರ್ಬೋದು, ಎಷ್ಟೇ ಏನೇ ಇದ್ದರೂ ಕೂಡ ಮನೆಗೆ ಬಂದ ಮೇಲೆ ಎಲ್ಲ ಅಲ್ಲೇ ಹೊರಗಿಟ್ಟು ಬಂದ್ರೆ ಚಲೋ. ಎಲ್ಲ ತೊಗೊಂಡು ನಾವೇನು ಒಳಗೆ ಹೋದ್ವಿ ಅಂದ್ರೆ ನಮ್ಮನ್ನು ಹೊರಗೆ ಹಾಕ್ತಾರೆ ಅವರು. ಅದಕ್ಕೆ ಆ ಕೆಲಸ ದಯವಿಟ್ಟು ಯಾರೂ ಮಾಡಬೇಡ್ರಿ. ನಮ್ಮ ಯುವಕರು ಈ ಆದರ್ಶ ದಂಪತಿಗಳನ್ನು ನೋಡಿ ನೀವು ಜೀವನದಲ್ಲಿ ಭಾಳಷ್ಟು ಕಲಿಯೋದೈತಿ ಅನ್ನೋ ಮಾತನ್ನು ನಾನು ಯುವಕರಿಗೆ ಈ ಸಂದೇಶವನ್ನು ಕೊನೆಯದಾಗಿ ನಾನು ಹೇಳಿ, ಸಮಯ ಭಾಳ ಆಗಿದೆ, ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಹೋದ ಸರಿ SRK ಒಂದು ಸರ್ಕಲ್ನಲ್ಲಿ ಒಂದು ಬಸ್ ನಿಲ್ದಾಣ ಈಗಾಗಲೇ ಟೆಂಡರ್ ಆಗಿದೆ. ಕೆಲವು ದಿನಗಳಲ್ಲಿ ಆ ಬಸ್ ನಿಲ್ದಾಣ ನಿರ್ಮಾಣ ಆಗುತ್ತೆ. ಅದರ ಉದ್ಘಾಟನೆ ಕೂಡ ನೀವು ಕೂಡ ಮಾಡೋಣ. ಅದಾಗಲೇ ಹಾಕಿದ್ವಿ, ಬಸ್ ನಿಲ್ದಾಣ ಹಾಕಿದ್ದೀನಿ. ಒಂದು 6 ಪ್ಲಾಟ್ ಹೇಳಿದರು. ಒಂದು ಶುದ್ಧ ಕುಡಿ ನೀರು ಘಟಕ ನಮ್ಮ ಕುಲಕರ್ಣಿ ಪೇಟೆಗೆ ಬಸ್ ಸ್ಟ್ಯಾಂಡ್ ಆಗೈತಿ. ಅದನ್ನು ಮಾಡಾಕತ್ತೀವಿ. ನಮ್ಮ ಗದ್ದನಕೇರಿ ಒಂದು ಚಾರ್ಜ್ ತೊಗೊಂಡ್ರು, ಅವ್ರು ಮಾಡ್ತಾರೆ. ಸರ್ಕಲ್ಗೆ ಒಂದು ಸಾಹೇಬರು ಏನು ಕಂಚಿನ ಮೂರ್ತಿ ಮಾಡೋಣ ಅಂತ ಅದು ಮಾಡಾಕತ್ತೀವಿ. ಅವರು ನೇತೃತ್ವ ತಗೊಂಡ್ರ. ನೀವೇನು ಶುದ್ಧ ಕುಡಿ ನೀರು ಘಟಕ ಹೇಳಿದ್ರಲ್ಲ, ಇದನ್ನು 15 ದಿವಸದೊಳಗೆ ಇಲ್ಲಿ ಇನ್ಸ್ಟಾಲ್ ಮಾಡಿಸಿ ನೀವು ನೀರನ್ನು ಬೆಳೆಸುವಂಥ ಕೆಲಸ ಮಾಡ್ತಾರೆ. ಕೇವಲ ಒಂದು ವಾರ ಅಂದರೆ ಭಾಳ ಕಡಿಮೆ ಆಗುತ್ತೆ. ಮತ್ತೆ ಸುಳ್ಳು ಇರಬಾರ್ದು ಅಂತೇಳಿ 15 ದಿವಸ ಟೈಮ್ ಕೇಳಿ 15 ದಿವಸದೊಳಗೆ ಬಂದು ನಾನು ಉದ್ಘಾಟನೆ ಮಾಡಿ ನಿಮ್ಗೆ ಆ ಒಂದು ಶುದ್ಧ ಕುಡಿಯುವ ನೀರು ಘಟಕವನ್ನು ಚಲೋ ಮಾಡ್ತೀನಿ. ಮತ್ತೇನೇ ಬೇಡಿಕೆ ಇರಲಿ, ನನ್ನ ಕನಸು ಭಾಳ ಅದಾವೆ. ಇದಕ್ಕಲ್ಲಿ ಈಗಾಗಲೇ ಒಂದು ಕ್ರೀಡಾಂಗಣ ಮಾಡಾಕತ್ತೀನಿ, ಒಂದು ಕೆರೆ ನಿರ್ಮಾಣ ಮಾಡಾಕತ್ತೀನಿ. ಗದ್ದಿ ಮಾಂತೇಶ್ವರ ಗದ್ದಿ, ಚಿತ್ರಗಿ ವಿಜಯ ಮಾಂತೇಶ್ವರ ಗದ್ದಿ ಹತ್ರ 9 ಕೋಟಿ ರೂಪಾಯಿ ಕೆರೆ ಮಾಡಾಕತ್ತೀನಿ. ಜನರಿಗೆ ಹೋಗಿ ನೀವೆಲ್ಲ ಸಾಯಂಕಾಲ ಮಕ್ಕಳಿಗೆ ಕರ್ಕೊಂಡು ಆಟ ಆಡಿ, ಅಲ್ಲಿ ವಾಕಿಂಗ್ ಮಾಡಿ, ಸ್ವಲ್ಪ ವಿಶ್ರಾಂತಿ ತೊಗೊಂಡು ಪಿಕ್ನಿಕ್ ಅಂತೇಳಿ ಹೋಗಿ ಒಂದು 8 ಎಕರೆ ಜಾಗದಾಗ ಕೆರೆ ಮಾಡ್ತಾಯಿದ್ವಿ ಇಲ್ಕಲ್ದಲ್ಲಿ. ಮತ್ತು ಒಂದು ಈಜ್ಕೊಳ್ಳ ಮಾಡ್ತೀನಿ. ನಮ್ಮ ಮಕ್ಕಳಿಗೆ ಈಜ್ಕೊಳ್ಳ ಬೇಕಲ್ಲ, ಸ್ವಿಮ್ಮಿಂಗ್ ಪೂಲ್ ಬೇಕಿಲ್ಲರಪ್ಪ. ಒಲಿಂಪಿಕ್ ಸ್ಟ್ಯಾಂಡರ್ಡ್ನೊಳಗೆ ಸುಮಾರು 4.5 ಕೋಟಿ ರೂಪಾಯಿದ್ದು ಒಂದು ಇದೇ ಪೊಲೀಸ್ ಸ್ಟೇಷನ್ ಮಕ್ಕಳ, ನಮ್ಮ ಪೊಲೀಸ್ ಸ್ಟೇಷನ್ ಮಕ್ಕಳ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಾಕತ್ತೀನಿ. ಇಲ್ಲಿ ಜೂನಿಯರ್ ಕಾಲೇಜ್ದಾಗ, ಹೈಸ್ಕೂಲ್ದಾಗ 10 ಕೋಟಿ ರೂಪಾಯಿದ್ದು ಕ್ರೀಡಾಂಗಣ ಮಾಡಾಕತ್ತೀವಿ. ಇವೆಲ್ಲ ಇದಕ್ಕಲ್ಲಿಗೆ ಬೇಕಾಗಿದ್ದು. ಯಾಕಂದ್ರೆ ಯುವಕರು ಅದಾರ, ಮಕ್ಕಳು ಅದಾರ, ಹಿರಿಯರು ಅದಾರ, ಎಲ್ಲರಿಗೂ ಬೇಕಲ್ಲ ಇವೆಲ್ಲ. ಅದಕ್ಕೆ ಇನ್ನೂ ಭಾಳಷ್ಟು ಕನಸದಾವು, ಇನ್ನೂ ಟೈಮ್ ಭಾಳ ಐತಿ. ಅಭಿ ಬಹುತ್ ಬಾಕಿ ಹೈ, ಪಿಕ್ಚರ್ ಬಹುತ್ ಬಾಕಿ ಹೈ. ಇನ್ನೂ ಯಾಕಂದ್ರೆ ಈ ದೌಡ್ ಹೇಳ ಚಲೋ ಮಾಡಿ ನಾವು ಕೆಲಸ ಈ ಸರಿ. ಹೋದ ಸರಿ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಇಳಕಲ್ಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಈ ಸರಿ ಬರೋಬ್ಬರಿ ಅರ್ಥ ಮಾಡ್ಕೊಂಡ್ರೆ ಒಂದು ಇಳಕಲ್ಲನ್ನು ಮಾದರಿ ನಗರವನ್ನಾಗಿ ಮಾಡಿ ತೋರಿಸ್ತೀನಿ. ನನಗೆ ನಿಮ್ಮೆಲ್ಲರ ಆಶೀರ್ವಾದ.